ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಸುಮಾರು 1500 ವರ್ಷ ಮುಂಚೆ ಒಂದು ಭವಿಷ್ಯವಾಣಿ ಮಾಡಿದ್ದರು. ಅವರು ಹೇಳಿದ್ದು ಏನಪ್ಪಾ ಅಂದರೆ, ಇಸ್ಲಾಮ ಧರ್ಮದಲ್ಲಿ ಒಂದು ಸಮಯ ಈ ತರ ಬರುತ್ತೆ, ಆ ಸಮಯದಲ್ಲಿ ಮುಸಲ್ಮಾನರು ಬರೀ ಹೆಸರಿಗೆ ಮಾತ್ರ ಮುಸಲ್ಮಾನಾಗಿರ್ತಾರೆ. ಅಂಥ ಸಮಯದಲ್ಲಿ ಮಸೀದಿ, ದೊಡ್ಡ ದೊಡ್ಡ ಮಸೀದಿ ಇರುತ್ತೆ, ಆದರೆ ಆ ಮಸೀದಿ ಒಳಗೆ ನಮಾಜ್ ಮಾಡುವ ಸಂಖ್ಯೆ ತುಂಬಾನೇ ಕಡಿಮೆ ಇರುತ್ತೆ. ಮುಸಲ್ಮಾನ್ ಇರ್ತಾರೆ, ಅವರ ಮನೆಯಲ್ಲಿ ಕುರಾನ ಗ್ರಂಥ ಇರುತ್ತೆ, ಆದರೆ ಆ ಕುರಾನ ಗ್ರಂಥ ಬಗ್ಗೆ ಅವ್ರಿಗೆ ಏನು ಜ್ಞಾನ ಇರೋದಿಲ್ಲ, ಬರೀ ಹೆಸರಿಗೆ ಮಾತ್ರ ಮುಸ್ಲಿಮ್ಸ್ ಆಗಿರ್ತಾರೆ. ಅಂತಹ ಸಮಯದಲ್ಲಿ ನನ್ನ ಇಸ್ಲಾಮ ಧರ್ಮದಲ್ಲಿ ಜನಿಸಿ ನನ್ನ ಉಮ್ಮತನಾಗಿ ಒಬ್ಬ ಇಮಾಮ್ ಮೆಹದಿ ಬರ್ತಾನೆ. ಆ ಇಮಾಮ್ ಮೆಹದಿ ಮುಖಾಂತರ ಒಂದು ಜಮಾತ್ ಸ್ಥಾಪನೆ ಆಗುತ್ತೆ. ಆ ಇಮಾಮ್ ಮೆಹದಿ ಯಾವಾಗ ಬರ್ತಾರೆ ಅದು ಸಹ ತಾವು ಹೇಳಿದ್ದರು ತಾನೆ ಅಂತ. ಆ ಇಮಾಮ್ ಮೆಹದಿ ಆ ಸಮಯ ತಕ್ಕಂತಹ ಹಜರತ್ ಮಿರ್ಜಾ ಗುಲಾಮ್ ಅಹಮದ್ ಸಾಹಬ್ ಕಾದಿಯಾನಿ ಅಲೈಹಿ ಸಲಾತು ವಸಲಾಮರು 1835 ಇಸ್ವಿಯಲ್ಲಿ ಕಾದಿಯಾನ್ ಊರಲ್ಲಿ ಜನಿಸಿದರು. 1889ರಲ್ಲಿ ಈ ನಮ್ಮ ಅಹಮ್ಮದಿಯ ಜಮಾತನ್ನು ಸ್ಥಾಪನೆ ಮಾಡಿದರು. ಇವತ್ತು ನಮ್ಮ ಅಹಮ್ಮದಿಯ ಮುಸ್ಲಿಂ ಜಮಾತ್ ಸುಮಾರು 218 ದೇಶದಲ್ಲಿ ನಮ್ಮ ಅಹಮ್ಮದಿಯ ಜಮಾತ್ ಇವತ್ತು ಅಲ್ಹಮ್ದುಲಿಲ್ಲಾಹ್ ಸಾಕ್ತಾ ಇದೆ. ಇದು ನಾನು ನಿಮಗೆ ಸಾರಾಂಶ ಹೇಳಿದ್ದೆ, ಅಂದ್ರೆ ಯಾವ ತರ ಭವಿಷ್ಯವಾಣಿ ಆಯಿತು ಏನು ಅಂತ. ನಮ್ಮ ಇಸ್ಲಾಮ ಧರ್ಮದಲ್ಲಿ ಸುಮಾರು 73 ಪಂಗಡ ಇದಾವೆ, 73 ಜಮಾತ್. ಅಂದ್ರೆ ನಮ್ಮ ಅಹಮ್ಮದಿಯ ಮುಸ್ಲಿಂ ಜಮಾತ್, ಸುನ್ನಿ, ಬೆರೆಲ್ವಿ, ಅಹ್ಲದಿ ಈ ತರ ಎಲ್ಲದು 73 ಜಮಾತ್ ಇದೆ. ನಮ್ಮ ಅಹಮ್ಮದಿಯ ಮುಸ್ಲಿಂ ಜಮಾತ್ ಬಿಟ್ಟು ಉಳುಕಿದ್ದು 72 ಜಮಾತು ಸಲ್ಲಮರು ಹೇಳಿದಂತಹ ಆ ಭವಿಷ್ಯವಾಣಿ ಸತ್ಯ ಇದೆ ಅಂತ. ಆದ್ರೆ ವ್ಯತ್ಯಾಸ ಏನಪ್ಪಾ ಅಂದ್ರೆ, ಯಾವ ಇಮಾಮ್ ಮೆಹದಿ ಬಗ್ಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದ್ದರು, ಆ ಪ್ರವಾದಿ ಇಮಾಮ್ ಮೆಹದಿ ಬಂದಾಯಿತು, ಅದಕ್ಕೆ ನಾವು ನಂಬ್ತಾ ಇದ್ದೇವೆ, ಅದಕ್ಕೆ ನಾವು ಪಾಲನೆ ಮಾಡ್ತಾ ಇದ್ದೇವೆ. ಆದರೆ ಉಳುಕಿದ್ದು 72 ಪಂಗಡಗಳು ಹೇಳೋದು ಏನಪ್ಪಾ ಅಂದ್ರೆ, ಆ ಇಮಾಮ್ ಮೆಹದಿ ಅಲೈಹಿ ಸಲಾತು ವಸಲಾಮರು ಇಲ್ಲಿವರೆಗೂ ಬಂದಿಲ್ಲ, ಅವರು ಈ ಜಗತ್ತು ನಾಶ ಆಗುವ ಮುಂಚೆ 40 ವರ್ಷ ಮುಂಚೆ ಅವರು ಬರ್ತಾರೆ ಅಂತ. ಇದೇ ಮೇನ್ ವ್ಯತ್ಯಾಸ ಇರೋದು, ಮತ್ತೆ ಇದು ಬಿಟ್ಟು ಏನಿಲ್ಲ. ನನ್ನ 2ನೇ ಅಧ್ಯಾಯ ಏನಿತ್ತಪ್ಪ ಅಂದ್ರೆ, ನಿಜವಾದ ಇಸ್ಲಾಮ ಧರ್ಮದ ಅರ್ಥ ಏನು, ಒಳ್ಳೆ ಮುಸಲ್ಮಾನ್ ಅಂದ್ರೆ ಏನು. ನೋಡಿ, ಇಸ್ಲಾಮ ಧರ್ಮದ ನಾವು ಲಿಟ್ರಲಿ ಮೀನಿಂಗ್ ಅಂದ್ರೆ ಇಸ್ಲಾಮ ಅಂದ್ರೆ ಮುಸಲ್ಮಾನ್, ಇಸ್ಲಾಂ ಅಂತ ಹೇಳೋದು ಅದರ ಅರ್ಥ ಏನಪ್ಪಾ ಅಂದ್ರೆ ಶಾಂತಿ. ಆದ್ರೆ ಏನಪ್ಪಾ ಅಂದ್ರ, ನಾನು ಟೋಪಿ ಹಾಕೊಂಡಿದ್ರೆ ನಾ ಮುಸಲ್ಮಾನು, ಗಡ್ಡ ಬಂದ್ರೆ ಮುಸ್ಲಿಮ್ಸು, ಜುಬ್ಬಾ ಶರಿ ಹಾಕೊಂಡ್ರೆ ಮುಸ್ಲಿಮ್ಸು ಅಥವಾ ಇಲ್ಲ, ಈ ತರ ಇಸ್ಲಾಂ ಧರ್ಮ ಇಲ್ವೇ ಇಲ್ಲ. ಅಂದ್ರೆ ದೇರ್ ಇಸ್ ನೋ ಎನಿ ಯೂನಿಫಾರ್ಮ್ ಇನ್ ಇಸ್ಲಾಂ. ಇಸ್ಲಾಮ ಧರ್ಮದಲ್ಲಿ ಪ್ರತ್ಯೇಕವಾಗಿ ಯಾವುದೇ ಒಂದು ಯೂನಿಫಾರ್ಮ್ ಇಲ್ಲ, ಯಾವುದೇ ಒಂದು ಮುಖವಾಡ ಇಲ್ಲ. ಇಸ್ಲಾಮ ಧರ್ಮ ಏನಪ್ಪಾ ಅಂದ್ರೆ, ಅಲ್ಲಾಹ್ ತಾಲಾ ಹೇಳುತ್ತಾನೆ, ವಲ್ಲಾಹು ಯಅಲಮು ಮಾ ಫೀ ಕುಲೂಬಿಕುಂ ವಲ್ಲಾಹು ಯಅಲಮು ಮಾ ಫೀ ಸುದೂರಿಕುಂ. ಅಲ್ಲಾಹ್ ತಾಲಾ ಹೇಳುತ್ತಾನೆ, ನಿಮ್ಮ ಹೃದಯದಿಂದ ನೀವು ಒಳ್ಳೆಯವರಾಗಿದ್ದೀರಪ್ಪ ಅಂದ್ರ, ನಿಮ್ಮ ಹೃದಯದಿಂದ ನೀವು ಇನ್ನೊಬ್ಬ ಎಲ್ಲಾರ ಜನರಿಗೆ ನಿಮ್ಮ ಮನಸ್ಸಿನಲ್ಲಿ ಎಲ್ಲಾರ ಬಗ್ಗೆನೂ ಪ್ರೀತಿ ಇದೆ ಅಂದರೆ ನೀವು ಒಳ್ಳೆ ಮುಸಲ್ಮಾನರು. ನಿಮ್ಮ ಮನಸ್ಸಿನಲ್ಲಿ ಇನ್ನೊಬ್ಬರಿಗೆ ಒಳ್ಳೆ ಪ್ರೀತಿ ಇಲ್ಲ, ಸೌಹಾರ್ದತೆ ಇಲ್ಲ, ಒಳ್ಳೆ ಯೋಚನೆ ಇಲ್ಲ ಅಂದ್ರ ನೀವು ಎಷ್ಟೇ ನಮಾಜ್ ಮಾಡಿ, ಎಷ್ಟೇ ನೀವು ಗಡ್ಡ ಬಿಡ್ರಿ, ಎಷ್ಟೇ ನೀವು ಹಜ್ ಮಾಡಿ, ಎಲ್ಲ ವ್ಯರ್ಥ. ಇದು ಇಸ್ಲಾಮನ ತತ್ವಜ್ಞಾನ. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರ, ನಮ್ಮ ಅಹಮ್ಮದಿಯ ಅಂದ್ರೆ ನಮ್ಮ ಧರ್ಮ ನಮಗೆ ಶ್ರೇಷ್ಠ, ನಮ್ಮ ದೇವ್ರು ನಮಗೆ ಶ್ರೇಷ್ಠ, ಇನ್ನೊಬ್ಬರ ಧರ್ಮ ಬಗ್ಗೆ ನಾವು ಇನ್ನೊಬ್ಬರ ಬಗ್ಗೆ ಏನಾದ್ರೂ ಕೀಳಾಗಿ ಮಾತಾಡಬಹುದು ಇಲ್ವೇ ಇಲ್ಲ. ಪರಮಾತ್ಮ ಹೇಳ್ತಾ ಇದ್ದಾನೆ ಸೂರತ್ ತೌಬಾದಲ್ಲಿ, ಕುರಾನ್ ಗ್ರಂಥದಲ್ಲಿ, ಯಾರಾದರೂ ನಿನ್ನ ಧರ್ಮದ ಬಗ್ಗೆ, ಯಾರಾದರೂ ನಿನ್ನ ಧರ್ಮದ ಗುರುಗಳ ಬಗ್ಗೆ, ಯಾರಾದರೂ ನಿನ್ನ ಧರ್ಮದ ಅಲ್ಲಾಹನ ಬಗ್ಗೆ ಕೆಟ್ಟ ವಚನ ಮಾತಾಡಿದರೆ ನೀನು ತಿರುಗಿ ಅವರ ಧರ್ಮದ ಬಗ್ಗೆ, ಅವರ ದೇವರ ಬಗ್ಗೆ ಯಾವತ್ತೂ ನೀವು ಮಾತಾಡಬಾರದು, ಕೆಟ್ಟವಾಗಿ ವಚನವನ್ನು ಹೇಳಬಾರದು. ಹೊರತು ನೀವು ಮೌನವಾಗಿ ಅವರ ಬಗ್ಗೆ ನೀವು ಒಳ್ಳೆಯದನ್ನು ಮಾತಾಡಿ, ಅವರ ಬಗ್ಗೆ ನೀವು ಒಳ್ಳೆಯದನ್ನು ಪ್ರಾರ್ಥನೆ ಮಾಡಿ, ಹೇ ದೇವರೇ ಇವರಿಗೆ ಒಳ್ಳೆ ಬುದ್ಧಿ ಕೊಡು, ಇವರಿಗೆ ಒಳ್ಳೆ ಆಸಕ್ತಿ ಕೊಡು, ಇವರಿಗೆ ಒಳ್ಳೆ ಯೋಚನೆ ಕೊಡು. ಇದು ಇಸ್ಲಾಮ ಧರ್ಮದಲ್ಲಿ ಹೇಳ್ತಾ ಇದ್ದಾರೆ.